ಇವತ್ತು ಕಡಲೆಬೇಳೆ ಇರ್ತವಲ್ಲ ಅದ್ರ ಸಾರು ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ದಿನ ಒಂದೇ ನಮ್ಮನ್ನ ಸಾರು ತಿಂದು ಬೇಜಾರಾಗಿರ್ತದಲ್ಲ, ತೊಗರಿಬೇಳೆನೋ ಬೇಳೆನೋ ಸಾರು. ಅದಕ್ಕೆ ಇವತ್ತು ಕಡಲೆಬೇಳೆ ಸಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 2 ಸರ್ತಿ ಕಡಲೆಬೇಳೆ ಚೆನ್ನಾಗಿ ತೊಳೆದು ಇಟ್ಕೊಂಡಿನಿ ಇಲ್ಲಿ. ಆಮೇಲೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಕೇಳಿ. ಆಮೇಲೆ ಮೆಂತಿ ಪಲ್ಯ, ಹಸಿ ಮೆಂತಿ ಪಲ್ಯ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿನಿ, ಎಲ್ಲ ತೊಳೆದು ಇಟ್ಕೊಂಡಿನಿ. ಆಮೇಲೆ ಮೆಣಸಿನಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಕರಿಬೇವು. ಮೊದಲಿಗೆ ಏನು ಮಾಡಬೇಕು ಅಂದರೆ ತೊಳೆದಿಟ್ಕೊಂಡಿರುವ ಈ ಕಡಲೆಬೇಳೆಯಲ್ಲಿ ನೀರು ಹಾಕ್ಕೋಬೇಕು. ಮೊದಲಿಗೆ ನೀರು ಹಾಕ್ಕೊಂಡು ಆಮೇಲೆ ಮೆಂತ್ಯ ಪಲ್ಯ ಹಾಕಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು, ಮೆಣಸಿನಕಾಯಿ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡು ಕುಕ್ಕರು ಒಂದು 8-10 ವಿಸಿಲ್ ಕೂಗಿಸ್ಕೋಬೇಕು. ಈ ರೀತಿ ಒಲೆ ಮೇಲೆ ಗ್ಯಾಸ್ ಕುಕ್ಕರ್ ಇಟ್ಕೊಂಡು ಒಂದು 8-10 ವಿಸಿಲ್ ಕೂಗಿಸ್ಕೋಬೇಕು. ಇದನ್ನು ಬೇಳೆ ಒಗ್ಗರಣೆಗೋಸ್ಕರ ಜೀರಿಗೆ ಇಟ್ಕೊಂಡಿನಿ 1 ಟೀ ಸ್ಪೂನು, ಕರಿಬೇವು, ಆಮೇಲೆ ಬೆಳಗಡ್ಡಿ ಪೇಸ್ಟು, ಅಲ್ಲ ಪೇಸ್ಟು, ಆಮೇಲೆ ಸಾಸಿವೆ, ಆಮೇಲೆ ಹುಣಸೆಹಣ್ಣು, ಆಮೇಲೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ನೋಡಿ ಈ ರೀತಿ ಒಲೆ ಹತ್ತಿಸ್ಕೊಂಡು ಆಮೇಲೆ ಒಂದು ಪೇನೆ ಇಟ್ಟು ಎಣ್ಣೆ ಹಾಕ್ಕೋಬೇಕು. ಈ ರೀತಿ ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು. ಮೊದಲಿಗೆ ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ, ಬೆಳಗಡ್ಡಿ, ಅದ್ರಕ್ ಪೇಸ್ಟು, ಕರಿಬೇವು, ಆಮೇಲೆ ಸ್ವಲ್ಪ ಹಿಂಗು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಇವಕ್ಕೆ ನೋಡಿ ಇಲ್ಲಿ 7-8 ವಿಸಿಲ್ಗೆ ಕೂಗಿಸ್ಕೊಂಡ್ಮೇಲೆ ಬೇಳೆ ಕುದ್ದಿದೆ ಕುಕ್ಕರ್ನಲ್ಲಿ ಚೆನ್ನಾಗಿ. ಭಾಳ ನುಣ್ಣಗೆ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು. ಈ ಸ್ವಲ್ಪ ಈ ಥರ ತರಿಯಾಗಿರಬೇಕು. ನೋಡಿ ನಾವೇನು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀವಲ್ಲ, ಈಗ ಆ ಬೇಳೆ ಏನು ಮಾಡಬೇಕು, ಈ ಒಗ್ಗರಣೆಯಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅಷ್ಟು ತಿಳಿಯಾಗಿದ್ದರೆ ಇದು ಸರಿಯಾಗಿರಲ್ಲ. ಆಮೇಲೆ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸ್ವಲ್ಪ. ಈ ರೀತಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ 5 ನಿಮಿಷ ಕುದಿಸ್ಕೋಬೇಕು. ಕುದ್ದಿದೆ ನೋಡಿ. ಕಡಲೆಬೇಳೆ ಸಾರು ಯಾವ ರೀತಿ ಮಾಡ್ಕೋಬೇಕಂತ ನೋಡಿದ್ರಲ್ಲ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆನೂ ತಿನ್ಬೋದು.